ಬನ್ನಿ ವೀಕ್ಷಕರೇ, ಈಗ ಗ್ರೀನ್ ಪೀಸ್ ಮಸಾಲ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪಾತ್ರೆ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದಾದ ಮೇಲೆ ಮಸಾಲೆ ಸಾಮಗ್ರಿಗಳು ಶುಂಠಿ, ಬೆಳ್ಳುಳ್ಳಿ, ಹುರ್ಗಡ್ಲೆ, ಮೆಣಸು, ಚಕ್ಕೆ, ಲವಂಗ, ಗಸಗಸೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು 2ರಿಂದ 3 ನಿಮಿಷ ಉರಿಯಿರಿ. ಅದಾದ ಮೇಲೆ ಒಂದು ದೊಡ್ಡ ಸೈಜಿನ ಈರುಳ್ಳಿ ತಗೊಂಡು ಅದನ್ನು ಹಾಕಿ ಅದನ್ನು ಲೋ ಫ್ಲೇಮಲ್ಲೇ ಒಂದು 2 ನಿಮಿಷ ಹುರಿದ್ರೆ ಸಾಕು. ಟೊಮೆಟೊ ಹಾಕಿ ಒಂದು ದೊಡ್ಡ ಸೈಜಿನ ಟೊಮೆಟೊ ಹಾಕಿದ್ದೀನಿ. ಅದನ್ನು ಹುರ್ಕೊಳ್ಳಿ. ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ. ಟೊಮೆಟೊ ಸಾಫ್ಟ್ ಆದಮೇಲೆ 1 ಟೀ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಹಾಕಿ, ಅದಾದಮೇಲೆ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿ, ಸ್ವಲ್ಪ ಅರಿಶಿನ ಹಾಕಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು 1 ನಿಮಿಷ ಸುಮ್ಮನೆ ಹಾಗೆ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ನೀವು ಲೋ ಫ್ಲೇಮಲ್ಲೇ ಮಾಡಬೇಕು. ಲಾಸ್ಟಲ್ಲಿ ಕೊಕೊನಟ್ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಕಿದ್ದೀನಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನೆಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ತಣ್ಣಗಾದಮೇಲೆ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ಅದಾದಮೇಲೆ ಕುಕ್ಕರ್ಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಮತ್ತು ಒಂದು ದೊಡ್ಡ ಸೈಜಿನ ಈರುಳ್ಳಿ ಹಾಕಿ ಈರುಳ್ಳಿನ 1 ನಿಮಿಷ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಒಂದು 2 ಕಪ್ಪಷ್ಟು ಫ್ರೋಝನ್ ಗ್ರೀನ್ ಪೀಸ್ ತೊಗೊಂಡಿದ್ದೀನಿ. ನೀವು ಒಣ ಬಟಾಣಿನೂ ಹಾಕ್ಬೋದು. ಅದನ್ನು ಓವರ್ನೈಟ್ ನೆನೆಸ್ಬೋದು, ಇಲ್ಲ 6 ಅವರ್ಸ್ ನೆನೆಸಿ ಯೂಸ್ ಮಾಡ್ಬೋದು. ಮತ್ತು ಆಲೂಗೆಡ್ಡೆ ಹಾಕಿದ್ದೀನಿ, 1 ಆಲೂಗೆಡ್ಡೆ ಮತ್ತು ಉಪ್ಪು ಹಾಕಿದ್ದೀನಿ, ಅರಿಶಿನ ಹಾಕಿದ್ದೀನಿ. ಇದೆಲ್ಲನೂ 1-2 ನಿಮಿಷ ಹಾಗೆ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಆದಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿರೋ ಅಂಥ ಮಸಾಲೆನ ಇದರೊಳಗೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸೇರಿಸ್ಬಿಡಿ. ಅದರ ಜೊತೆ ಇದು ಉರಿಯೋ ಅಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲೇ ಮಸಾಲೆ ಪದಾರ್ಥ ಎಲ್ಲ ರುಬ್ಬಿ ಇಟ್ಕೊಂಡಿರೋದು. ಸೊ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಿಕ್ಸ್ ಮಾಡಿಕೊಂಡು ಅದರ ಟೇಸ್ಟ್ ನೋಡ್ಕೊಳ್ಳಿ, ನಿಮಗೆ ಉಪ್ಪು ಕರೆಕ್ಟಾಗಿದೆಯಾ ಏನು ಅಂತ ನೋಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಬಂದರೆ ಸಾಕು. ಕುಕ್ಕರ್ ತಣ್ಣಗಾದಮೇಲೆ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ. ವಾಸನೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ದಯವಿಟ್ಟು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.